ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿಗಳಾದರೆ ಕೋಲಿ ಸಮಾಜಕ್ಕೆ ಎಸ್ಟಿ ನೀಡುವುದು ಖಚಿತ ಅಂತ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೋಲಿ ಕಬ್ಬಲಿಗ ಸಮಾಜದ ಎಸ್ಟಿ ಹೋರಾಟ ಸಮಿತಿಯ ಅಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಅವರು, ಭಾರತ ದೇಶದ ಭವಿಷ್ಯ ಬದಲಾವಣೆ ಮಾಡುವ ಚುನಾವಣೆ ಈ ಲೋಕಸಭಾ ಚುನಾವಣೆ. ಜಾತಿಗಳ ನಡುವೆ ಜಗಳ ಹಚ್ಚುವ ಸರ್ಕಾರ ನಮಗೆ ಬೇಕಾಗಿಲ್ಲ. ಕಳೆದ 10 ವರ್ಷದಲ್ಲಿ ದೇಶದ ಜನರು ನೆಮ್ಮದಿಯ ಬದುಕು ಕಾಣದ ಪರಿಸ್ಥಿತಿ ನಿರ್ಮಾಣ ಮಾಡಿದ ಬಿಜೆಪಿ ಪಕ್ಷವನ್ನು ಈ ದೇಶದ ಜನರು ಕಿತ್ತೊಗೆಯಬೇಕು. ನಾವು ಆ ಕೆಲಸವನ್ನು ಮಾಡಬೇಕು. ಕಲಬುರಗಿ ಜಿಲ್ಲೆಗಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅತಿ ಹೆಚ್ಚು ಕೆಲಸಗಳನ್ನು ಮಾಡಿದ ಕೀರ್ತಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಲ್ಲುತ್ತೆ. ಈ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡುವ ಮೂಲಕ ಎಲ್ಲ ವಿದ್ಯಾವಂತರಿಗೆ ಸರ್ಕಾರಿ ಕೆಲಸ ಸಿಗಲಿ ಅಂತ 371J ಜಾರಿಗೆ ತಂದಿರುವ ಖರ್ಗೆ ಅವರ ಪುಣ್ಯದ ಫಲವಾಗಿ ಇಂದು ನಮ್ಮ ಭಾಗದ ಯುವಕರು ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಪ್ರಧಾನಮಂತ್ರಿಗಳು ಕಲಬುರಗಿ ಜಿಲ್ಲೆಗೆ ಬಂದಾಗ ಕೋಲಿ ಸಮಾಜಕ್ಕೂ ಯಾದ ರಂಗಕ್ಕೂ ಎಂದವರು ಇಲ್ಲಿಯವರೆಗೂ ನಮ್ಮ ಸಮಾಜದ ಬಗ್ಗೆ ಒಂದು ಮಾತು ಕೂಡ ತೆಗಿತಾ ಇಲ್ಲ. ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕಾದ್ರೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ನಮ್ಮ ಸಮಾಜದ ಯಾರೊಬ್ಬರು ಕೂಡ ಬಿಜೆಪಿ ಪಕ್ಷಕ್ಕೆ ಮತ ಹಾಕದೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವ ಮೂಲಕ ಬಿಜೆಪಿ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸೋಣ ಎಂದರು. ಸಂದರ್ಭದಲ್ಲಿ ಮುಖಂಡರಾದ ಪ್ರಕಾಶ್ ಜಮಾದಾರ್, ಗುರುಬಾಳ ಜಕಾಪುರ್, ಮಕ್ಬೂಲ್ ಪಟೇಲ್, ಭೀಮಾಶಂಕರ್ ಹೊನಕೇರಿ, ಸಾಯಿಬಣ್ಣ ನೀಲಪ್ಪಗೋಳ್, ಕೆಪಿಸಿ ಸದಸ್ಯರಾದ ಮತೀನ್ ಪಟೇಲ್, ಅಬ್ತಾಬ್ ಪಪ್ಪು ಪಟೇಲ್, ದಯಾನಂದ್ ದೊಡ್ಡಮನಿ, ನಾಗೇಶ್ ಕೊಳ್ಳಿ, ವಿಠಲ್ ನಾಟಿಕಾರ್, ದುಂಡು ಜಮಾದಾರ್ ಸೇರಿದಂತೆ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಲ್ಲ ಇನ್ನೊಂದು ಸಮಾಜದ ಬಾಂಧವರಿರುವರು ಅವತ್ತಿನ ದಿವಸ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹೇಗೆ ಬಂದು ಈ ಕಾರ್ಯಕ್ರಮವನ್ನು ಮೆರಗು ಮತ್ತು ಹೊರದಿದೆ, ಅದೇ ಹಾಗೆ ನಾಳೆ ಬಿಟ್ಟು 4ನೇ ತಾರೀಕಿಗೆ ಗುಲ್ಬರ್ಗಕ್ಕೆ ನಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಸಮಾಜ ಅಂಬುಜರ ಚೌಡಯ್ಯನವರ ವಂಶಸ್ಥರಾಗಿರ್ತಕ್ಕಂಥ ಕೋಲಿ ಸಮಾಜ ಯಾವತ್ತೂ ಕೂಡ ಒಂದು ಸಾರಿ ನಂಬಿದ್ರೆ ಅವರಿಗೆ ಖಂಡಿತವಾಗಿಯೂ ಕೂಡ ಸಹಾಯ ಮಾಡ್ತಕ್ಕಂಥ ಸಮಾಜ. ಇವತ್ತು ತಮಗೆ ಮನವಿ ಮಾಡಲಿಕ್ಕೆ ನಾವು ನೀವು ಎಲ್ಲ ಸೇರಿದ್ವಿ. ಈ ಚುನಾವಣೆಯಲ್ಲಿ ಮಹತ್ವ ಏನಿದೆ ಅಂದ್ರೆ, ಇವತ್ತು ತಾವು ಹಾಕ್ತಕ್ಕಂಥ ಒಂದು ಮತ 5 ವರ್ಷಗಳ ಕಾಲ ಯಾರು ಈ ದೇಶದ ಚುಕ್ಕಾಣಿಯನ್ನು ಹಿಡಿತಾರೆ, ಯಾರು ಈ ದೇಶವನ್ನ 5 ವರ್ಷಗಳ ಕಾಲ ಇವತ್ತು ಆಡಳಿತವನ್ನ ಕೊಡ್ತಾರೆ ಅಂತಕ್ಕಂಥ ನಿರ್ಣಯ ಮಾಡ್ತಕ್ಕಂಥ ಒಂದು ನಿರ್ಣಾಯಕ ಮತ ತಮ್ಮ. ಅದಕ್ಕಾಗಿ ತಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ತಾಯಂದಿರು ಕೂಡ ಬಂದಿದ್ದೀವಿ. ನೀವು ಆಲೋಚನೆ ಮಾಡಿ, ಕಾಂಗ್ರೆಸ್ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಏನಿದೆ? ನೀವು ಓಟ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲ ಆಲೋಚನೆ ಮಾಡಿ ಓಟ್ ಹಾಕ್ತೀವಿ. ಏನು ಅಂತಂದ್ರೆ, ಯಾಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು? ತಾವು ಆಲೋಚನೆ ಮಾಡಿ. ಯಾಕಂದ್ರೆ ಚುನಾವಣೆಗಿಂತ ಮುಂಚೆ ಕಾಂಗ್ರೆಸ್ ಪಕ್ಷ ನಾವು ವಾಗ್ದಾನ ಮಾಡಿದ್ವಿ, ನಮ್ಮ ಸರ್ಕಾರ ಒಂದು ವೇಳೆ ಅಧಿಕಾರಕ್ಕೆ ಬಂದ್ರೆ ನಾವು 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ನಿಮಗೆ ಘೋಷಣೆ ಮಾಡಿದ್ವಿ. ಈ ರಾಜ್ಯದ ಜನರಿಗೆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ. ನಮ್ಮ ಮೊದಲನೇ ಗ್ಯಾರಂಟಿ, ಒಂದ್ ವೇಳೆ ನಮ್ಮ ಸರ್ಕಾರ ಆದ್ರೆ ಪ್ರತಿ ತಿಂಗಳು ಪ್ರತಿ ಮನೆಯ ಯಜಮಾಂತಿ ಅಕೌಂಟ್ ಅಲ್ಲಿ 2,000 ಅಂತ ಸಂದರ್ಭದಾಗ ಗುಲ್ಬರ್ಗದಿಂದ ಹೊಸೂರುವರೆಗೆ, ಇವತ್ತು ದುಧಣಿಯಿಂದ ಗಂಗಾಪುರವರೆಗೆ ಇವತ್ತು 100 ಕಿಲೋಮೀಟರ್ ಒಂದೇ ಬಾರಿ ಡಬಲ್ ರಸ್ತೆ, ಡಬಲ್ ರೋಡ್ ಮಾಡಿಕೊಟ್ಟವ್ರು ಯಾರಾದಿದ್ರೆ ಅದು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು. ಒಂದೇ ಟರ್ನ್ ಮಾಡಿಕೊಟ್ಟರು. ಇವತ್ತು ಡಬಲ್ ರಸ್ತೆ ಆಗ್ಯಾವ. ಇವತ್ತು ನಮ್ಮ ಭಾಗಕ್ಕೆ ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ. ESI ಆಸ್ಪತ್ರೆ, ಇವತ್ತು ನಮ್ಮ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ, ಅನೇಕ ಯೋಜನೆಗಳು ಇವತ್ತು ಕೊಟ್ಟಿದ್ದಾರೆ. ಆದ್ರೆ ಬಿಜೆಪಿಯವರು ಯಾವುದೇ ಯೋಜನೆ ಕೊಟ್ಟಿಲ್ಲ, ಯಾವುದೇ ಒಂದು ಕೆಲಸ ಮಾಡಿಲ್ಲ. ನಮಗೆ ಜಾತಿ ನಮ್ಮ ಎಲ್ಲ ಏನ್ ಹಾಕಲಿಲ್ಲ ನಮ್ಮೆಲ್ಲ ಯುವಕರಿಗೆ ಅಂದ್ರ ನಮ್ಮ ಸಮಾಜ ಹಿಡಿದವರು, ಇವತ್ತು ಕುರುಬ ಸಮಾಜದಲ್ಲಿರ್ಬೋದು, ಹಿಂದೂ ಸಮಾಜ, ಅನೇಕ ಯುವಕರಲ್ಲಿ ಇವತ್ತು ಏನ್ ಹಾಕ್ತಾ ಇದ್ದಾರೆ ಅಂದ್ರೆ, ಇವತ್ತು ಹಿಂದೂ 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 ಅಂತ ಹೇಳಿ ತಲೆ ಹಾಕಲಿರ್ತಾರ. ಎಲ್ಲಿತನ ಹಿಂದೂ ಹಿಂದೂ ತಲೆ ಹಾಕ್ತಾರಂದ್ರೆ ಅವ್ರು ಅಧಿಕಾರ ಬರ್ತಾನ ಹಾಕ್ತಾರ. ಅವ್ರ ಅಧಿಕಾರಕ್ಕೆ ಬಂದ್ರು ಮರದಿನ ಇವತ್ತು ಹಿಂದೂ ಅಂತ ಹೇಳ್ತಾರೆ, ನಮ್ಮ ಹಿಂದೂದವರಿಗೆ ಹಿಂದೂ ಬಿಡ್ತಾರೆ. ಅವಕಾಶ ಬಂದ್ರೆ ಅವರೇ, ಅಧಿಕಾರ ಬಂದ್ರೆ ಅವರೇ. ಅದ್ರ ಜೆಂಡಾ ಹಿಡಿಲಿಕ್ಕ, ರೋಡ್ ಮೇಲೆ ಸ್ಟ್ರೈಕ್ ಮಾಡಕ, ರ್ಯಾಲಿ ಮಾಡಕ
ಕೋಲಿ ಸಮಾಜ ಜನ ಬೇಕು, ಕುರುಬ ಸಮಾಜ ಜನ ಬೇಕು, ಹಿಂದುಳಿದಂತ ವರ್ಗದಲ್ಲಿ ಬರುವಂತ ಜನ ಬೇಕು, ಇವತ್ತು ಲಿಂಗಾಯತ ವರ್ಗದಲ್ಲಿರುವಂತ ಬಡವರ ಮಕ್ಕಳು ಬೇಕು. ಈ ರೀತಿಯಾದಂತಹ ಅನ್ಯಾಯವನ್ನ ಸತತವಾಗಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಯುವಕರು ತಿಳ್ಕೋಬೇಕಾಗತ್ತೆ. ನಾವು ಇವತ್ತು ತಿಳ್ಕೊಂಡು ನಾವು ಏನು ಇವತ್ತು ಕಲಬುರಗಿಯಲ್ಲಿ ಒಂದು ಕೋಲಿ ಸಮಾಜದ ಬೃಹತ್ ಸಮಾವೇಶವನ್ನ 4ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಇವತ್ತು ರಾಜ್ಯ ಮಟ್ಟದ ನಾಯಕರು ಬರ್ತಾ ಇದ್ದಾರೆ. ಇವತ್ತು ಬಾಬುರಾವ್ ಚಿಂಚಾನ್ಸೂರ್ ಅವರ ನೇತೃತ್ವ, ಇವತ್ತು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ ಕಮಕನೂರ್ ಅವರ ನೇತೃತ್ವ, ಜಿಲ್ಲೆಯಲ್ಲಿರುವಂತಹ ಅನೇಕ ಕೋಲಿ ಸಮಾಜದ ಎಲ್ಲ ಗಣ್ಯಮಾನ್ಯ ಮುಖಂಡರ ನೇತೃತ್ವದಲ್ಲಿ ಆ ಒಂದು ಸಭೆ ಜರುಗ್ತಾ ಇದೆ 4ನೇ ತಾರೀಕು. ಆ ಒಂದು ಸಭೆಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಅನ್ನದಾತ ಸಿದ್ದರಾಮಯ್ಯನವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಈ ರಾಜ್ಯದ ಈ ಜಿಲ್ಲೆಯಲ್ಲಿ ಇರುವಂತಹ ಉಸ್ತುವಾರಿ ಸಚಿವರು ನೇರ ನಿಷ್ಠುರವಾಗಿರುವಂತ ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೀಗ ಮಾತನಾಡಿರುವಂತಹ ಶ್ಯಾಮ್ ಪ್ರಕಾಶ್ ಪಾಟೀಲ್ ಜಿಯವರು ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ನಮಗೆ ST ಮಾಡಿಕೊಡ್ಬೇಕು. ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ನಮಗೆ ST ಮಾಡಿಕೊಡ್ಬೇಕು. ಇವತ್ತು ಅಂಬಿಗರ ಚೋಳಯ್ಯ ಅಭಿವೃದ್ಧಿ ನಿಗಮ ಇದೆ. ಆ ನಿಗಮದಲ್ಲಿ ಇಲ್ಲಿವರೆಗೆ ಅನುದಾನ ಸಮರ್ಪವಾಗಿ ಅನುದಾನ ಸಿಕ್ಕಿಲ್ಲ. ಅಲ್ಲಿ ಸಾವಿರಾರು ಕೋಟಿ ಅನುದಾನ ಕೊಡಬೇಕು. ಹೀಗೆ ಈ ಸಮಾಜದಲ್ಲಿರುವಂತ ನಮ್ಮ ಯೋಜನೆಗಳನ್ನ ಇವತ್ತು ನಮ್ಮ ಬೇಡಿಕೆಯಲ್ಲಿ ನಾವು ಎಲ್ಲ ಮುಂದಿಡ್ತಾ ಇದ್ದೇವೆ. ಹೀಗಾಗಿ ಆ ಕಾರ್ಯಕ್ರಮದಲ್ಲಿ ಇವತ್ತು ಇಲ್ಲೇನು ಸೇರಿದ್ದೀವಿ, ಇದರ 4 ಪಟ್ಟು ಹೆಚ್ಚಿನ ಸಂಖ್ಯೆಯ ಆ ಕಾರ್ಯಕ್ರಮ ಸೇರಿ ಇವತ್ತು ಲಕ್ಷ ಜನ ಅವತ್ತು 4ನೇ ತಾರೀಕು